ಆರೋಗ್ಯ ಅಧಿಕಾರಿ ವಿರುದ್ಧ ನಾವು ದೂರು ಕೊಡೋಕೆ ಬಂದಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ. ಕಾರಣ ಏನಪ್ಪ ಅಂದರೆ, ಕಳೆದ 4 ವರ್ಷದಿಂದ ಡಾಕ್ಟರ್ ಚಂದು ರಾಠೋಡ್ ಸೇರಿದಂತೆ ಹಲವಾರು ಅಧಿಕಾರಿಗಳ ವಿರುದ್ಧ ಮತ್ತು ಸಿಬ್ಬಂದಿಗಳ ವಿರುದ್ಧ ನಾವು ದೂರು ಕೊಡ್ತಾನೆ ಬಂದಿದ್ದೇವೆ, ದಾಖಲೆ ಸಮೇತ. ಆದರೆ ಇದುವರೆಗೆ ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂಥ ಅಯೋಗ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿ ನಾವು ದೂರು ಕೊಟ್ಟಿದ್ದಕ್ಕಾಗಿ ನಮ್ಮನ್ನು ಹೋರಾಟವನ್ನು ಹತ್ತಿಕ್ಕಬೇಕು ಅಥವಾ ಈ ಪ್ರಕರಣದಿಂದ ಸಂಪೂರ್ಣವಾಗಿ ನಮ್ಮನ್ನು ದೂರ ಸರಿಸಬೇಕನ್ನೋ ಕಾರಣಕ್ಕಾಗಿ ಧರ್ಮದ ಒಳಗೆ ವಿಷ ಬೀಜ ಬಿತ್ತಿ, ಅಂದರೆ ಟೋಟಲಿ ಇದು ಪ್ರಕರಣ ಸಂಪೂರ್ಣವಾಗಿ ಧರ್ಮ ಹಿಂದೂ ಮುಸ್ಲಿಂ ಒಳಗೆ ಗಲಾಟೆ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ವಿರುದ್ಧ ಒಬ್ಬ ಅನ್ಯ ಧರ್ಮದ ವ್ಯಕ್ತಿಯಿಂದ ಸುಳ್ಳು ದೂರನ್ನು ಪಡಿಸಿದ್ದಾರೆ. ನಾವು ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಕರ್ತವ್ಯ ಕಡ್ಡಿಪಡಿಸಿದ್ದೇವೆ. ನಮ್ಮಿಂದ ಅವ್ರಿಗೆ ಅನ್ಯಾಯ ಆಗಿತ್ತು ಅಂದರೆ ನೇರವಾಗಿ ಅವನು ನನ್ನಾಗ ದೂರು ಕೊಡ್ಬೋದಾಗಿತ್ತು. ಆದರೆ ನಾವು ಅವತ್ತು ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ಪ್ರಶ್ನೆ ಮಾಡಿದಾಗ ಯಾವುದೇ ಸರಿಯಾದ ಉತ್ತರ ನೀಡದೆ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಓಡೋಗಿ ನಮ್ಮ ವಿರುದ್ಧ 3 ತಿಂಗಳು ಆದಮೇಲೆ ನಮ್ಮ ವಿರುದ್ಧ ದೂರು ಕೊಡ್ತಾನೆ. ಅಂದರೆ ಇಲ್ಲೇ ವಿಚಾರ ಮಾಡಬೇಕು, ನಮ್ಮ ವಿರುದ್ಧನೇ ದೂರು ಕೊಡೋಕೆ ಅವನು 3 ತಿಂಗಳು ಸಮಯ ತೊಗೊಂಡಿದ್ದಾನೆ. ಆದರೆ ಇವ ಸಾರ್ವಜನಿಕರಿಗೆ ಏನು ನ್ಯಾಯ ಕೊಡಿಸ್ತಾನಂತ. ಅದಕ್ಕಾಗಿ ನಾನು ಪದೇ ಹೇಳ್ತಾನೆ ಬಂದಿದ್ದೀನಿ, ಇವೊಬ್ಬ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಲ್ಲ, ಇವೊಬ್ಬ ಅಯೋಗ್ಯ ಅಧಿಕಾರಿ ಅಂತ. ಈ ಅಯೋಗ್ಯ ಅಧಿಕಾರಿ ಈ ಕೋಮುವಾದಿ ಏನು ಧರ್ಮದ ಒಳಗೆ ಜಗಳ ಹಚ್ಚಬೇಕಂತ ಕುತಂತ್ರ ಬುದ್ಧಿ ತೊಗೊಂಡಿದ್ದಾನಲ್ಲ, ಅದಕ್ಕಾಗಿ ಅವನ ಮ್ಯಾಗ ಪ್ರಕರಣ ದಾಖಲಾಗಬೇಕು ದೇಶದ್ರೋಹದ ಅಡಿಯಲ್ಲಿ, ಮತ್ತು ಅವನನ್ನು ಗಡೀಪಾರು